ತಿನ್ನಿಸ್ಬೇಕಾ? ಮನೆ ತೊಳ್ದಾಯ್ತಾನೆ. ಅದೇ ಕಳಿಸಿದೀವ, ಕಸ ಗುಡ್ಸಿದ್ವಿ, ಎಲ್ಲರನ್ನ ಅರ್ಬಿಸಿ ತುಂಬಿದ್ರು ನೋಡಿ. ಯಾಕೆ ಯಾರು ಕಸ ಗುಡ್ಸಲ್ವ ಯಾರ ಮನೇಲೂ? ಅಲ್ಲಿದ್ದು ಅಲ್ಲಿ ಗುಡ್ಸಿದ್ವಿ, ಇಲ್ಲಿದ್ದು ಇಲ್ಲಿ ಗುಡ್ಸಿದ್ವಿ. ನಾನು ಕಸ ಗುಡ್ಸಿ ಬಂದಿನಿ, ತಿಂಡಿ ಮಾಡ್ಬಿಟ್ಟು ಒರೆಸ್ತೀನಿ. ಒರೆಸಿಲ್ಲ. ಏನು ತಿಂಡಿ? ಉಪ್ಪಿಟ್ಟು. ಬೇರೆದೇನಾದ್ರು ಮಾಡೋಣ ಅನ್ಸ್ಕೊಂಡು ಮನೆ ತೊಳಿಬೇಕು ಫ್ರೆಂಡ್ಸ್. ಇವತ್ತು ನಮ್ಮೂರಲ್ಲಿ ಹಬ್ಬ, ಆನೆಕೆರಮ್ಮನ ಹಬ್ಬ ಅಂತ ಅಂದ್ಬಿಟ್ಟು ಮಾಡ್ತಾರೆ ಇಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮೂರಲ್ಲಿ ಆನೆಕೆರಮ್ಮನ ಹಬ್ಬ. ಸೊ ಮನೆ ಕೆಲಸ ಎಲ್ಲ ತುಂಬ ಇದೆ, ಎಲ್ಲ ಮಾಡಿಬಿಟ್ಟು ಮತ್ತು ನಮ್ಮ ಅತ್ತೆ ಊರಲ್ಲೂ ಕೂಡ ದೊಡ್ಡಮ್ಮನ ಹಬ್ಬ ಮಾಡ್ತಾಯಿದ್ದಾರೆ ಅಣ್ಣೇನಹಳ್ಳಿಲಿ. ಅಲ್ಲಿಗೆ ಹೋಗಬೇಕು ಊಟಕ್ಕೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಂಟಿನ ಟಿಫನ್ಗೆ ಕರೆದಿದ್ದೆ, ಇಬ್ಬರೂ ಕೂಡ ಟಿಫನ್ ತಿಂತಾ ಇದ್ವಿ. ಟಿಫನ್ ಬಂದ್ಬಿಟ್ಟು ತರಕಾರಿ ಉಪ್ಪಿಟ್ಟು ಮಾಡಿದ್ದೆ. ಎಷ್ಟೊಂದು ದಿವಸ ಆಗೋಗಿತ್ತು ಮಾಡಿರಲಿಲ್ಲ, ಸೊ ತಿನ್ನಂಗಾಗಿತ್ತು, ಹಾಗಾಗಿ ಮಾಡಿದ್ದು. ಬೇಗ ರೆಸಿಪಿ ಉಪ್ಪಿಟ್ಟು ರೆಸಿಪಿ ಉಪ್ಪಿಟ್ಟು ರೆಸಿಪಿ ತುಂಬ ದಿನ ಆಗೋಯ್ತು ಮಾಡಿ. ನಾನು ಸ್ಕೂಲ್ಗೆ ಕೊಟ್ಟು ಕಳ್ಸಲ್ವಲ್ಲ, ಹಂಗೆ ಮಾಡಿರಲಿಲ್ಲ. ಬಿಸಿ ಚಂದ, ಚೆನ್ನಾಗಿ ತಿನ್ನಕ್ಕಾಗಲ್ಲ. ಟೇಸ್ಟ್ ಆಯ್ತಾ? ಚೆನ್ನಾಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕದೆ ಮಾಡ್ತಿಬಿಟ್ನಲ್ಲ, ಆಮೇಲೆ ಹಾಕೊಂಬಿಡು. ಈಗ ಏನು ಮಾಡಿ ಗೊತ್ತಾ, ತಿಂದಾದ್ಮೇಲೆ ನೀರು ಕುಡಿತೀವಲ್ಲ, ಅದನ್ನೇ ಲೋಟಕ್ಕೆ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಡ್ದು ಬಿಡೋಣ. ಅದು ಉಪ್ಪಿಟ್ಟು ಮ್ಯಾಗ ಇಳ್ಕತ್ತತೆ. ನಿಂಗೆ ಗೊತ್ತಾಗ ಹಾಕಿದ್ರೆ ನಂಗೆ ಉಪ್ಪಿಟ್ಟ ಇಲ್ಲ, ಅನ್ನನೇ ಹಾಕಿಲ್ಲ. ಬಿಸಿ ಬಿಸಿ ತಿನ್ಬೇಕು. ನಂಗೆ ಇಷ್ಟ ಆಗಲ್ಲ ಕೈಲಿ. ನನಗೂ ಅಷ್ಟೇ, ಚಮಚ ಸುಮ್ಮನೆ ಹಾಕಿದ್ದೀನಿ ತಿನ್ಬೇಕು, ತಿನ್ನೋಕ್ಕಾಗಲ್ಲ ನನಗೆ. ಅದೇನು ಇಷ್ಟ ಆಗಲ್ಲ ನನಗೆ ಚಮಚ. ಫ್ರೆಂಡ್ಸ್, ಇವಾಗ ಬೆಣ್ಣೆ ಇಕ್ಕಿಸ್ಕೊಬರೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮೂರು ಅಂತಂದರೆ ಅವರು ಹೊರಗಡೆಗೆ ಬಂದು ಮನೆ ಕಟ್ಕೊಂಡಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ತ್ಯಾವ ಅಂತ ಅಂದ್ಬಿಟ್ಟು ಹೋಗ್ಬೋದಿತ್ತು, ಸುಮ್ಮನೆ ರಿಸ್ಕ್ ಆಗಿ ತೊಗೊಳೋದು ಅಂತ ಅಂದ್ಬಿಟ್ಟು ಬೈಕ್ ಅಲ್ಲೇ ನಿಲ್ಲಿಸಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ವಿ. ನೀರು ಅಂದರೆ ಇಲ್ಲಿ ಜೋಳಕ್ಕೆಲ್ಲ ನೀರು ಹಾಕಿರೋದು ಜೆಟ್ ಪೈಪ ಇಲ್ಲ, ಕಾಸಕ್ಕೆ ಇಲ್ಲ, ವಯಸ್ಸಾಯ್ತು. ನಿಮ್ಗೆ ವಯಸ್ಸಾಯ್ತು ಅಂದರೆ ಇನ್ನು ಯಾರನ್ನು ಅಂತ ನನಗೆ ವಯಸ್ಸಾಯ್ತು. ಹರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಸಂಜೆ ಚಿಕನ್ ಸಾಂಬಾರು ಇಲ್ಲ ಮಟನ್ ಸಾಂಬಾರು ಮಾಡಿಬಿಟ್ಟು ತಳಿಗೆನ ಕೊಡೋದು. ಇವತ್ತು ಸ್ನಾನ ಮಾಡ್ಕೊಳಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್, ಬೆಣ್ಣೆ ಕರ್ಕ ಬಂದಾಗ. ನಮ್ಮ ಅತ್ತೆ ಊರಲ್ಲಿ ಇವತ್ತು ಹಬ್ಬ ಐತೆ. ಅತ್ತೆ ಅಂತಂದರೆ ಹೊಸ ವ್ಯೂವರ್ಸ್ಗೆಲ್ಲ ಗೊತ್ತಿಲ್ಲ, ಲಾಸ್ಟ್ ಹಳೆ ವ್ಯೂವರ್ಸ್ಗೆಲ್ಲ ಗೊತ್ತು. ನಮ್ಮ ಜಾತ್ರೆ ಫ್ರೆಂಡ್ಸ್. ಇವತ್ತು ಆಂಟಿ ಹೋಗ್ತಿದ್ದಾರೆ ಊರಿಗೆ, ನಾನು ನಮ್ಮ ಅತ್ತೆ ಊರಿಗೆ ಹೋಗ್ತಿದ್ದೀನಿ. ನಾನು ಹಸ್ಬೆಂಡು ಮಕ್ಕಳೆಲ್ಲ. ಅಮ್ಮ ನೆನ್ನೆನೇ ಹೋಗಿದ್ದಾರೆ, ನಿನ್ನೆ ಸಂಜೆನೇ ಬರೋಕ್ಕೆ ಹೇಳಿದರು ನಮ್ಮ ಅತ್ತೆ. ಇವತ್ತು ನಮ್ಮೂರಲ್ಲಿ ಹಬ್ಬ ಇರೋದ್ರಿಂದ ಕೆಲಸ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಹೋಗಲಿಲ್ಲ. ಇವಾಗ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ನಮ್ಮ ಅತ್ತೆ ಅಂತ ಅಂದರೆ ನಮ್ಮ ಯಜಮಾನ್ರು ಇದ್ದಾರಲ್ವ, ಅವರ ಅಕ್ಕ. ಚಿಕ್ಕ ವಯಸ್ಸಿಂದ ಅಲ್ಲೇ ಬೆಳೆದಿದ್ದು ನಾನು. ತೋರಿಸ್ತೀನಿ ನಮ್ಮ ಅತ್ತೆನ. ಜೋರಾಗಿ ಮಾಡ್ತಾರೆ. ಲಾಸ್ಟ್ವರೆಗೂ ವಿಡಿಯೋನ ನೋಡಿ, ನಮ್ಮೂರು ಹಬ್ಬ ಹೇಗೆ ಮಾಡ್ತೀವಿ ಮತ್ತು ನಮ್ಮ ಅತ್ತೆ ಊರಿಗೆ ಹೋಗಿದ್ದು, ಸೊ ಅದನ್ನೆಲ್ಲ ವಿಡಿಯೋನ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ವಿಡಿಯೋನ ನೋಡಿ. ಬೆಣ್ಣೆ ಇಷ್ಟಂತ ಹಂಗೆ ಕಾಯ್ತೀವಿ. ಎಲ್ಲರೂ ಇದ್ದಾರೆ, ವಿಡಿಯೋ ಮಾಡ್ಕೊಳ್ಳ. ನಾಗಿ ಇದ್ದವ ಆಮೇಲೆ ಅಮ್ಮ ಆಂಟಿ ನಾನು ಹೋಗ್ತೀನಿ. ಸೌಂಡ್ ಹೆಂಗೈತಿದ್ರದು ಅಮ್ಮ. ಆಂಟಿ ಸುಮ್ನಿರ ಆಂಟಿ. ಏನಪ್ಪ ಸಮಾಚಾರ? ಯಾವ ನಾಯಿ ಹೆಸರೇನಿದ್ರದು? ಹೆಸರೇನಿಟ್ಟಾರೆ ಅಂತ ಎಂಥದ್ದು ಬೇಡಿ ಬಲ್ಲಿ. ಅವ್ರನ್ನ ವಿಡಿಯೋದಲ್ಲಿ ತೋರಿಸಲ್ಲ, ಅವ್ರಿಗೆಲ್ಲ ಇಷ್ಟ ಇಲ್ಲ ಅನ್ಸುತ್ತೆ. ನಾನು ಫೋರ್ಸ್ ಮಾಡೋಕ್ಕಲ್ಲ, ಅದಕ್ಕೆ ತೋರಿಸಲ್ಲ. ತಣ್ಣಗಿರೋ ಜ್ಯೂಸ್ ತಗೊಬನ್ನಿ ಆಂಟಿ. ಕಾಫಿ ಟೀ
ಗಟ್ಟಿಗೆಲ್ಲ ಬೇಡ, ಚೆನ್ನಾಗಿದೆ ಜ್ಯೂಸ್ ತಗೊಂಡು ಎಳ್ಳಿಕ್ಕೆ. ಹಾಂ ಕೋಲ್ಡ್ ಇರಲಿ ಸ್ವಲ್ಪ, ಬಿಸಿಲು ತುಂಬ. ಹ್ಞೂ ಎಲ್ಲ ಆಯಿತು. ಮಾಡ್ತೀನಿ ತಿನ್ನೋದೆಲ್ಲ ಮಾಡ್ತೀನಿ. ನಂಗೆ ನಿಮ್ಮನ್ನು ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ವಾ? ಮಾಡ್ತೀನಿ. ನಾನು ಅಲ್ಲೇ ಹಂಗೆ ಅನ್ಕೊಂಡೆ ಬಂದ್ಲು ಅವ ಆಂಟ್ ಬೇಡ ಅನ್ನತ್ತೇನೋ ಅಂತ. ಮಾಡು ಅಂದರೆ ಮಾಡೋದು, ಬೇಡ ಅಂದ್ರೆ ಬೇಡ ಅಂದೆ. ನೀವು ಮಾಡ್ದವ. ವಡೆ ಕೊಟ್ಟಿದ್ದಾರೆ, ವಡೆ ಚೆನ್ನಾಗಿದ್ದಾವೆ, ತಿಂತಾ ಇದೀವಿ. ಆಂಟಿ ಎಲ್ಲನೂ ತಿನ್ಕೊಬಿಡಿ, ಒಂದೆರಡು ಇಡಿ. ಯಾಕೆ ಏನಾರ ಅನ್ನಲ್ವಾ? ಏನಂತ ತಿನ್ನಕ ಕೊಟ್ಟಿರೋದು ಎಲ್ಲ ಖಾಲಿ ಮಾಡು, ನಾನು ತಿನ್ಕತ್ತೀನಿ ಎಲ್ಲ. ನಾವು ತಿನ್ಕತ್ತೀವಿ. ತಗೊಂಬತ್ತೆ ಅರ್ಧ ಇರೋದು ನನಗೆ ಕೊಟ್ಟು ಖಾಲಿ ಮಾಡಬೇಡ ಅಂದ್ಬಿಟ್ಟು ಅವಳ ತಗೊಂಡು ಇಲ್ಲಿಗೆ ಬಿಡ್ತಾರೆ ಕೆಲವರು. ನಾವು ಹಂಗಲ್ಲ, ನಾವು ರೈತರು ತಿಂತೀವಿ. ರೈತರು ಬಂದ್ರೆ ತಿನ್ಬೇಕಾ? ಕೆಲವರು ಅರ್ಧ ತಿಂತಾರೆ ಕಣೆ, ಅವ್ರಿಗೆ ಇಷ್ಟ ಆಗಲ್ವೇನೋ, ಇಲ್ಲ ಅವ್ರ ಪದ್ಧತಿ ಅದೇನೋ. ನಾವು ಹಂಗೆಲ್ಲ ಕೊಟ್ಟಿದ್ದೆಲ್ಲ ತಿಂತೀವಿ, ಹೆಚ್ಚಾದ್ರೆ ಮಾತ್ರ ಬಿಡ್ತೀವಿ ಅಷ್ಟೇ. ಹೆಚ್ಚಾದ್ಮೇಲೆ ಚೆನ್ನಾಗಿ ಬಾಯಿಗೆ ರುಚಿ ಹಾಕಿದ್ರೆ ಎಲ್ಲ ತಿನ್ಬತ್ತೀವಿ. ಯಾರಾದ್ರೂ ಏನಾದ್ರು ಅನ್ಕೋತಾರೆ ಏನಿಲ್ಲ ಅಲ್ವಾ? ಯಾಕಂತ ತಿನ್ನಕ ಕೊಟ್ಟಾರೆ, ಬೇಡ ಅಂದ್ರೆ ಜೋಶ್ ಚಂಬ ಅಲ್ಲ ಬಿಟ್ಟಾಳೆ ಏನಾರು ಅಂತಾರೆ. ಕೆಲವರು ಒಂದು ಬಿಡ್ದಂಗೆ ತಿಂದು ಹೇಳಲ್ಲ ಅನ್ನೋರು ಅಂತಾರೆ. ಏನಾರು ಅನ್ಕೊಂಡು ತಿನ್ನಕ್ಕೆ ಕೊಟ್ಟು ನಾನು ತಿಂದು ಹೋಯ್ತಾರ. ಅದು ತಿಂದು ಸಂತ ಅಗ್ಗೆ ಗಂಡಳು ಅಂತ ಮನೆಗೆ ತಗೊಂಡು ಹಿಡ್ಕೊಂಡಿದ್ವಿ. ಫ್ರೆಂಡ್ಸ್, ಇವಾಗ ಕುಸ್ಕೊಂಡು ಬೆಣ್ಣೆ ಕುಸ್ಕೊಂಡು ಮಜ್ಜಿಗೆನೂ ತೊಗೊಂಡು ಹೋಗ್ತಿದ್ವಿ. ಬಿಸಿಲು ಇರೋದ್ರಿಂದ ಒಂದು ಮಜ್ಜಿಗೆ ಊರೊಳಗಡೆ ಅಷ್ಟು ಸಿಗಲ್ಲ. ಸಿಗುತ್ತೇನೋ, ನಾವು ಯಾರನ್ನೂ ಕೇಳೋಕೆ ಹೋಗಿಲ್ಲ. ಬಿಸಿಲಲ್ಲಿ ಮಜ್ಜಿಗೆ ಕುಡಿದ್ರೆ ತಂಪಾಗುತ್ತೆ, ಹಾಗಾಗಿ ಮಜ್ಜಿಗೆನೂ ಇಸ್ಕೊಂಡು ಫ್ರಿಡ್ಜಲ್ಲಿ ಒಂದು 3-4 ದಿವಸ ಇಟ್ಕೊಂಡು ತಣ್ಣ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ತಗೊಂಡು ಹೋಗ್ತಾಯಿದ್ದೀವಿ. ಟೈಮ್ ಆಗಿದೆ. ನಮ್ಮ ಯಜಮಾನ್ರು ಫೋನ್ ಮಾಡ್ತಿದ್ರೆ ಬೇಗ ಊಟ ಮಾಡ್ಕೊಂಡು ಬರೋಣ ಬಾ ಅಂತ ಅಂದ್ಬಿಟ್ಟು. ಯಾಕೆಂತಂದರೆ ಇನ್ನೂ ಶುಂಠಿ ಹಾಕಿದ್ದು ಇನ್ನೂ ಸ್ವಲ್ಪ ಇದೆ, ಹಾಕ್ಸಿದ್ರ ಕಣೆ ಇಲ್ಲ ಬಂದು ಹಾಕಿಸ್ಬೇಕು ಗೊತ್ತಿಲ್ಲ. ಹಾಗಾಗಿ ಇವಾಗ ಬೇಗನೆ ಹೋಗ್ಬಿಟ್ಟು, ನನಗೂ ಕೆಲಸ ಐತಲ್ಲ, ಇವತ್ತು ಹಬ್ಬ ಅಲ್ವಾ, ನಮ್ಮ ಹಬ್ಬಕ್ಕೆಲ್ಲ ಬಂದಿದ್ದಾರೆ. ಹೋಗಲಿಲ್ಲ ಅಂತಂದರೆ ಬೇಜಾರು ಮಾಡ್ಕೋತಾರೆ. ಹಾಗಾಗಿ ಹೋಗ್ಬಿಟ್ಟು ಬರ್ತೀವಿ ಊಟ ಮಾಡ್ಕೊಂಡು ಬೇಗನೆ. ಕೆಲಸ ಎಲ್ಲ ಮುಗಿಸೇ ಹೋಗ್ತಿದ್ದೀನಿ. ಕೆಲಸ ಎಲ್ಲ ಮುಗಿದ್ದು ಅಡುಗೆ ಮಾಡಬೇಕು, ಬಂದು ತಳಿಗೆ ಕೊಡಬೇಕಲ್ವ, ಅಡುಗೆ ಮಾಡಬೇಕು. ಬನ್ನಿ, ರೆಡಿಯಾಗಿ ಬೇಗ, ಟೈಮ್ ಆಯ್ತು, ಬರ್ರಿ ಬೇಗ. ಫ್ರೆಂಡ್ಸ್, ಇವಾಗ ರೆಡಿ ಆಗಿದ್ವಿ. ನಮ್ಮ ಹಸ್ಬೆಂಡು ಎಲ್ಲೋ ಹೋಗಿದ್ದಾರೆ, ಇವಾಗ ಬರ್ತಾರೆ. ಬೇಗನೆ ರೆಡಿ ಆಗಿಬಿಟ್ಟು ಆಚೆ ಕಡೆ ಬಂದು ನಿಂತಿರಬೇಕು ಅಂತ ಅಂದಿದ್ದಾರೆ. ಸೊ ರೆಡಿಯಾಗಿ ನಿಂತಿದ್ದೀವಿ. ಗಂಡಸರೇ ಅಷ್ಟು ಎಲ್ಲಾದರೂ ಹೋಗಬೇಕು ಅಂತ ಅನ್ನಂಗಿದ್ರೆ ಅರ್ಜೆಂಟ್ ಮಾಡ್ತಾರೆ. ರೆಡಿಯಾಗಿ ನಿಂತು ಬಿಡಬೇಕು. ನಮ್ಮ ಕೆಲಸ ಎಷ್ಟಿರ್ತವೇನೋ ಅವ್ರಿಗೆ ಅರ್ಥನೇ ಆಗಲ್ಲ. ಸೊ ಬೇಗ ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ಆಚೆ ಕಡೆ ಬೀಗನ ಹಾಕೊಂಡು ನಿಂತ್ಕೋಬೇಕು, ಇಲ್ಲಾಂದರೆ ಸುಮ್ಮನೆ ಕೂಗಾಡ್ತಾರೆ. ಬಂದ್ವಿ ಮನೆ ಹತ್ರ. ಮನೆ ಕಟ್ತಾ ಇದ್ದಾರೆ. ಈಗ ತೊಕ್ಬಿಟ್ಟು ನೀನು ತಿನ್ನು, ನನಗೆ ಬರೀ ವರ್ಷ ಚೆನ್ನಾಗಿ ಕಾಣಿಸ್ತಿದ್ದೆ. ಸುಂದಿರತೆ ಬರ್ತಲಿಂದ ಮಕ್ಕ ತೊಳೆದಿಲ್ಲ. ಚೆನ್ನಾಗಿ ಕಾಣಿಸ್ತಿದ್ವಿ. ಏನಂದ್ರೆ ನೀನು ತಿಂದು ಹಚ್ಕಡಿತೆ ಅಂಗಡಿ ಅಂಗಡಿಲಿ ಅಲ್ಲೆಲ್ಲ ಫಂಕ್ಷನ್ ಇರ್ತಾರೆ. ನಿಂಗೆ ನನಗೇನು ಇಲ್ಲ. ಬಾ ಹೋಗಿ ಒಂದು ದಿವಸ ಇದು ಬರೇಲಿ ನೀನು ಎಲ್ಲ ತಿನ್ನಕಲ್ ಬಿಡು. ನಮ್ಮ ಮಾಮನ್ ವಿಡಿಯೋ ಮಾಡ್ಕೊತೀವಿ. ಇವರು ನಮ್ಮ ಮಾಮ. ಇವರು ನಮ್ಮ ಮಾಮ. ಇವರು ನಮ್ಮ ಮಾಮ.
ಬೇಡ ಅಂತ ಹೇಳಿದೀನಿ. ನೀನೇನವ ಏನಾರು ಮಿಂಚಿದ್ಯಾ? ಸುಮ್ಮನೆ ನೋಡಮ್ಮ ಅಲ್ಲಿ. ಇವತ್ತು ಹೇಳ್ತೀನಲ್ಲ ಅನ್ಬೇಡ ಅಂದ್ರೆ ನಾನು ಅನ್ನಕ್ಕಲ್ಲ ದೊಡ್ಡ್ರಿ ಅಂತ ಹೇಳಿಸ್ತೀನಿ ತಡಿ ಹಂಗಾರೆ ನಮ್ ಗೌಡ್ರು ಕೊಟ್ಟು. ಆಯ್ತು ಅವತ್ತೇ ಯಾವ್ದು ಅಂದ್ ಪರವಾಗಿಲ್ಲ ಅಂತಾರೆ. ನಮ್ ಫ್ಯಾಮಿಲಿಗೆ ದೊಡ್ಡ ದೊಡ್ಡ್ರ ಇವ್ರ ಫ್ಯಾಮಿಲಿಗೆ ದೊಡ್ಡ ದೊಡ್ಡ್ರ. ಅಂತ ಫೋಟೋ ಹೊಡ್ಕತಿದ್ಯಾ? ಕೊಳೆ ಇಡಿ ಬರೋ. ಚಿಕನ್ ಸಾರ್ ತಗೋಬೇಕಾ? ಇಲ್ಲೇ ಐತೆ ನೋಡು. ಮಾಲ್ಗೆ ಸಾಕೇನೆ ಮಟನ್ ಮಾಡ್ಕೊಂಡು ಇಲ್ಲಿಗೆ ಮಟನ್ ಊಟಕ್ಕೆ ಬಂದಿದ್ಯಲ್ಲ, ನಿಂಗೆ ಏನ್ ಹೇಳ್ಬೇಕು? ಬಂದೇನ್ರಿ ಹಿಂಗೆ ಹೇಳ್ಬೋದಾ? ಹೇಳ್ಬೇಕು. ಮನೇಲಿ ಮಟನ್ ಮಾಡಿ ಊಟಕ್ಕೆ ಬಂದಾಗ ಏನ್ ಹೇಳ್ಬೇಕು? ಹಬ್ಬ ಬೇಡ ಬೇಡ ಈಗ್ಲೇ ಹಬ್ಬ ಅಲ್ಲ, ಹಬ್ಬ ಮಾಡಿ ಇಲ್ಲಿ ಊಟಕ್ಕೆ ಬಂದು ಇನ್ನೊಂದ್ಸಲ ಊಟ ಮಾಡ್ಕೊಂಡು ಯಾಕೆ ಹಬ್ಬ ಮಾಡ್ಕೊಂಡು ಅವ್ರ ಮೇಲೆ ಹಬ್ಬ ಮಾಡಿ ಇಲ್ಲಿಗೆ ಊಟಕ್ಕೆ ಬಂದಾರೆ ನೋಡಿ. ಈ ತರ ಜನಗಳಿದಾರ. ಅವಮಾನ ಮಾಡ್ತಿದ್ದಾರೆ ಏನಮ್ಮ ಇದೊಂದು ಪೀಸ್ ಮಟನ್ ತಳಕ್ ತಕ್ಕೊಡಂಗೆ ಬಾಯಿಲಿ ಇಟ್ಟಾಕ. ಅಮ್ಮ ಬಾಯ್ ಕಡೆ ಬತ್ತೀನಿ ಅಮ್ಮ. ಬರೇ ಬರೇ ಮಮ್ಮಿ ಬಾಯ್. ಹಾಂ ಬತ್ತೀನಿ. ಹ್ಞೂ ಬಾಯ್ ಬಾಯ್. ಬತ್ತೀನಿ. ಮುಂದೆ ಬರ್ತೀರಾ? ನಾನು ಚಿಕ್ಕ ವಯಸ್ಸಿಂದ ಅಲ್ಲೇ ಬೆಳೆದಿದ್ದು. ನಮ್ಮ ಮಾಮರೆಲ್ಲ ಸುಮ್ಮನೆ ತಮಾಷೆಗೆ ಆ ಥರ ರೇಗಿಸ್ತಾ ಇರ್ತಾರೆ. ನಮಗೆಲ್ಲ ಅದೆಲ್ಲ ಮಾಮೂಲಿ, ನಾವೆಲ್ಲ ಅದನ್ನು ಬೇಜಾರೇನು ಮಾಡ್ಕೊಳ್ಳಲ್ಲ. ಅವ್ರು ಸೀರಿಯಸ್ ಆಗಿ ಏನು ಹೇಳಲ್ಲ, ಸುಮ್ಮನೆ ತಮಾಷೆಗೆ ಆ ಥರ ಅಂತ ಇರ್ತಾರೆ. ಸೊ ಇವಾಗ ಒಂದು 3 ಗೇಟಲ್ಲಿ ಒಂದು ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ಇವಾಗ ನಮ್ಮ ಮನೆಗೆ ರೀಚ್ ಆದ್ವಿ. ಇದಕ್ಕೆ ತಿಂದೆ ಮುದೇವಿ. ಹಲೋ, ಎಲ್ಲಿದ್ದೀರ ಆಂಟಿ? ಇನ್ನೂ ಬರ್ತಾ ಇಲ್ವಾ? ಏಕೆ ಬರ್ತಾ ಇದ್ದೀರ ಕಣ್? ಬನ್ನಿ, ನಂಗೂ ಗೊತ್ತು ಕಣ. ಎಸ್, ಎಲ್ಲಿ ಬರ್ತಾ ಇದ್ದೀರಿ? ಹೇಳು ಮುದೇವಿ, ಎಲ್ಲಿ ಬರ್ತಾ ಇದ್ದೀರಾ? ಎಲ್ಲಿ ಬರ್ತೀರ ಆಂಟಿ? ಉದಯಪುರದ ಮೇಲೆ ಬಂದ್ರೆ ಒಂದು ಸಾಂಬಾರ್ ಸತ್ತಾಬ್ರ ಆಂಟಿ, ಒಂದು ಕಂತೆ ಹಂಗೆ. ಮತ್ತೆ ಎಲ್ಲ ಬರ್ತಿದ್ರ? ಎಲ್ಲಿ ಬರ್ತಿದ್ದೀರಿ ಕೇಳಿ? ಮನೇಲೈತಾ? ಹ್ಞೂ ಹ್ಞೂ ಐತಿ, ಕರೆಕ್ಟ್, ಮಾಡ್ತೀನಿ. ಎಲ್ಲಿದ್ದೀರಿ ಈಗ? ಈಗ ಎಲ್ಲ ಬರ್ತಿದ್ದೀರಾ? ಈಗ ಎಲ್ಲಿ ಬರ್ತಿದ್ದೀರಾ? ಮತ್ತೆ ಅದೇನು ಸೌಂಡು? ಬತ್ತಾರ ಸೌಂಡ್ ಬಂದಿದೆ. ವಾ, ಸರಿ ಆಯ್ತು ಬನ್ನಿ ಫ್ರೆಂಡ್ಸ್. ಇವಾಗ ಪೂಜೆ ಎಲ್ಲ ಆಯಿತು. ಟೈಮ್ ಬಂದು 5:45 ಇವಾಗ ಅಡುಗೆನ ಸ್ಟಾರ್ಟ್ ಮಾಡ್ಬೇಕಾಗಲೇ ದೇವಸ್ಥಾನ ಹತ್ರ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ, ಟಮಟೆ ಬಾರಿಸ್ತಾ ಇದ್ದಾರೆ. ಸೊ ಇನ್ನಂದರೆ ತಳಿಗೆ ತೊಗೊಂಡೋಗೋದು ಇನ್ನೂ ಲೇಟು. ಅಡುಗೆ ಏನು ಇವಾಗಲೇ ಏನು ತಳಿಗೆ ತೊಗೊಂಡೋಗ್ಬೇಕು ಅನ್ನೋದೇನಿಲ್ಲ. ತಗೊಂಡೋಗೋದೇ ಒಂದು 8 ಗಂಟೆ 8:15 ಆಗುತ್ತೆ. ಸೊ ನಿಧಾನಕ್ಕೇ ಅಡುಗೆನ ಮಾಡ್ತೀನಿ. ಪೂಜೆ ಎಲ್ಲ ಮುಗೀತು.
ಯಾಕೆ ಇವಾಗ ಆಂಟಿ ಬಂದಿದ್ದಾರೆ ನೋಡಿ. ಅವರು ಹಬ್ಬಕ್ಕೆ ಹೋಗ್ಬಿಟ್ಟು ಬಂದಿದ್ದಾರೆ. ಡ್ರೆಸ್ನೇ ಚೇಂಜ್ ಮಾಡಿಲ್ಲ. ಹೆಂಗಿರೋ ಹಬ್ಬ ಅಲ್ವಾ ಇವತ್ತು ಬಿಡಿ ಚೇಂಜ್ ಮಾಡಿ ದೇವಸ್ಥಾನ ಹತ್ರಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಅನ್ನಕ್ಕೆ ಇಟ್ಟಿದ್ದೀನಿ. ಅವಳು ಅಡುಗೆ ಮಾಡ್ತಾಳೆ, ನಾನು ಅಡುಗೆ ಮಾಡಕ್ಕೆ ಹೋಗ್ಬಿಡ್ತಾ ಇಲ್ಲ. ಸುಮ್ಮನೆ ನೀನು ತಾಳೆ ಆತಾಗಿ ಕಲ್ತಿದ್ದಿ ಆತಾಗಿ ಇಷ್ಟ ಗಂಟೆ ಈಗೆಲ್ಲ ಫ್ರೆಂಡ್ಸ್ 5 ನಿಮಿಷ ಮುಂಚೆ ನೋಡ್ಬೇಕಿತ್ತು ಒಂದು ಕಾಮಿಡಿ. ಯಪ್ಪ ಜೋರ ಗಂಟ ಹೇಳಿ ಹೇಳ್ತೀನಿ ಸಂಜೆ ಮಾಡಿ ನಂದು ಹೇಳ್ತೀನಿ ಅಂತೀಯಾ? ರೆಡಿ ಫ್ರೆಂಡ್ಸ್, ಏನು ಗೊತ್ತಾ ಫ್ರೆಂಡ್ಸ್, ಹೇಳ್ತೀನಿ ಏನೈತೆ ನೋಡಿದೀರ? ಏನ್ ಮಾಡೋದು ಗೊತ್ತಾ, ಬಾಯಿ ಮುಚ್ಕೊಂಡು ಹೇಳ್ತೀನಿ. ನಾನಲ್ಲೇ ಏನ್ ಮಾಡ್ತೀಯ ಏನ್ ಮಾಡ್ತೀಯ ಏನ್ ಮಾಡ್ತೀಯ ಗೊತ್ತಿಲ್ಲ. ಇದನ್ನ ಹಾಕೊಂಬಿದ್ದೇವಿ. ಶರತ್ ಕನ್ನಡಿಗರ ಅಮ್ಮನ್ ನೋಡಿ ಮೂದೇವಿ ಅಂತ ಕಲ್ತು ನಮ್ಗೆ ಯಾಕೆ ಹಂಗೆ ಅನ್ಸ್ತೈತೆ, ಮುದೇವಿ ಅನ್ಬೇಕು ಅಂತ. ಹೋಗ ಶ್ರೀದೇವಿ ಯಾಕೆ ಬರ್ತಾಳೆ? ಇನ್ನೇನು ಜಗತ್ ಬರೋದಲ್ಲ, ಆಚಾರ ಕಮ್ಮಿ ಆಗಿರ್ಬೇಕು ಅವಳಿಗೆ. ನನ್ನ ಹತ್ರ ಗೊತ್ತಾ ಬಾಡಿ ನೀನ್ ಅಡ್ಗೆ ಮಾಡ್ತಾ ಇದೀಯ, ನಾನು ಅಡ್ಗೆ ಮಾಡಿ ಬರ್ದ ನೀನ್ ಸೊರಿಯೋದಕ್ಕ. ನೀನ್ ಏನೋ ಅನ್ಕೊಳ್ಳೋದೆ ಕಣವ ನಿನ್ನ. ಅಡುಗೆ ಮಾಡಿ ಬನ್ನಿ ಬಾಮದೇವಿ. ಇವತ್ತಿನ ಹೋಗಂಬುದೇವಿ. ಆಂಟಿಗೆ ಬಂದಿರೋದೇ ಹೇಳಿಲ್ಲ, ಸುಮ್ಮನೆ ಕೂತಿದ್ದೀನಿ ಮುಂದೆ. ಆಯ್ತಾ ಮಾಡಿ ಸಿಡ್ಕಿಬೇಕು ಇಲ್ಲಿ ಇದು ಕುಯ್ತ ಕೂತದೆ ಕಣೆ. ಇಷ್ಟೊತ್ತರ್ಗು ಅದು ತಗೊಳ್ಳೈತೆ ನೋಡು ಸಂಜೆ. ಇನ್ನೊಂದು ಸ್ವಲ್ಪ ಸಣ್ಣ ಕುಯ್ಬೇಕಾಯ್ತು. ಏನು ಕಾಳಿಗ? ಅದೇನಕ್ಕೆ ಕೂತಿದ್ದೀರಾ? ಕಾಳಿಗೆ ಕಳ್ಳೆ ಕುಯ್ಯೋದಂದ್ರೆ ಇಷ್ಟ ಅಲ್ಲ ನಿಮಗೆ? ಕುಯ್ಯೋದಿಷ್ಟ. ಯಾಕೆ? ಅದೇನಪ್ಪ ಇವಾಗ ನನಗೆ ಕುಯ್ಯೋದಂದ್ರೆ ಆಗಲ್ಲ, ಬೇಗ ಅಡುಗೆ ಬಿಡ್ಬೇಕು. ಎಲ್ಲ ಕುಯ್ಕೊಂಡು ಕೂತ್ಕೊಳ್ಳೋದಂದ್ರೆ ಇಷ್ಟ ಆಗಲ್ಲ ನನಗೆ. ಕುಯ್ಯೋದಿಷ್ಟ. ಅಡುಗೆ ಎಲ್ಲ ಆಯಿತು. ತಳಗೆ ತೊಗೊಂಡು ದೇವಸ್ಥಾನದ ಹತ್ರ ಬಂದ್ವಿ, ಆಂಜನೇಯ ದೇವಸ್ಥಾನ ಹತ್ರ. ಇವಾಗ ಅನಕೆರಮ್ ದೇವಸ್ಥಾನ ಇನ್ನೂ ಸ್ವಲ್ಪ ದೂರ ಇದೆ, ಒಂದು 1/2 ಕಿಲೋಮೀಟರ್ ಇದೆ. ಅಲ್ಲಿಗೆ ನಡ್ಕೊಂಡು ಹೋಗಬೇಕು. ತುಂಬ ಟೈಮ್ ಆಯಿತು. ಇವಾಗ ದೇವ್ರು ಹೊಣ್ಸಿರೋದೆ 11:15. ಸೊ ಅಲ್ಲಿಂದ ಬರೋ ಅಷ್ಟರಲ್ಲಿ ನಾವು 12:15 ಆಗೋಯ್ತು. ಫ್ರೆಂಡ್ಸ್, ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ. ಟೈಮ್ ಬಂದು 12:15 ಆಗಿದೆ. ಆಂಟಿ ಇಲ್ಲಿ ಬರ್ತಿದ್ದಾರೆ ನೋಡಿ, ಕಾಣಿಸ್ತಾ ಇಲ್ಲ ಆಂಟಿ ಇಲ್ಲಿ. ಆಂಟಿ ಏನು 12 ಗಂಟೆ ಐತೆ. 12:15. ಯಾವುದೋ ಒಂದು ವಾರ ನಡಿ ನಿದ್ದೆ ಬರ್ತಾವ. ನಾನು ಇಲ್ಲೇ ಮಡಿಕೆ ಬಿಟ್ಟ ರೋಡಲ್ಲಿ